ದೇಶ ಅಮೋಕ್ಷಿದ್ದೇಶ್ವರ ಜಾತ್ರೆ ಉಷಿದಾಗ 4 ಮಂದಿ ಮಕ್ಕಳು ಅಂದ್ರೆ ಪೈಲೇದ ಮಗ ಅವಲೋಗಿಸಿದ್ದ 2ನೇ ಮಗ ಬಿಳಿ ಅಗದಿ ಎಲ್ಲ ನಾಡ ಮೇಗಿನ ನಿನ್ನ ಹಿಡ್ದು ಆಗ್ತೈತಿ ಆದ್ರೆ ನಿನ್ನ ಹಿಡ್ದು ಬಂಡಾರ ಹಸಾಕ್ತಾರ 3 ಸೋಡ್ ಎರಿಬಿ ಆದ್ರೂ ಬಂಡಾರ ಹಾಡುನ್ಕದು ಎಲ್ಲ ತಿಂಡಿ ಮ್ಯಾಗ ಹೆಡ್ರು ಯಾರು ಗುಲಾಲ್ ಹಚ್ಕೋಬೇಡ ತುರ್ಮುರಿ ಹಚ್ಬೇಡ ಕುರ್ಕುರಿ ಹಾಕೋಬೇಡ ಬಲೂನ್ ಹಾಕೋಬೇಡ ಅಂತ ನಿರ್ಣಯ ಮಾಡ್ಯಾರ ಆದ್ರೆ ಅಭಿಮಾನಿಗಳು ಟ್ಯಾಕಿ ಬಡ್ದು ಹಾಕ್ಯಾರ ನಾವೇನೇ ಒದ್ದಾಡ್ರಿ ಇಲ್ಲಿ ಜಾತ್ರೆ ವರ್ಷ ಬಾಳ ಚಲೋ ಆಗೈತಿ ಚಲೋ ಆಗೈತಲ್ಲ ಹಗಲು ಬರೋ ಸೂರಾನ ಎಲ್ಲರಿಗೂ ಓಡಾಡಿದವ್ರಿಗೆ ಶಿವನಪ್ಪ ಮಿರಿಂಡ ಹುಡುಗರಿಗೆ ವಿಶೇಷ ಏನಾಗೈತಪ್ಪ ಅಂದ್ರ ಮಳ್ಯಾಗ ಹಾಗೂ ಜಾತ್ರೆಯಾಗ ವರ್ಷ ಎಲ್ಲ ನಮ್ದು ಭೂತಾಸಿದ್ದಿಂದ ಮೂರ್ತಿ ಪ್ರತಿಷ್ಠಾಪನೆ ಆಯ್ತು. ಎಲ್ಲ ಚಲೋ ಆಗೈತಿ. ಜಾತ್ರೆಯಾಗ ಕುಸ್ತಿ ಇದ್ದ ಕಾರಣ ಮಳಿ ಬಂದ ಇದಾಗೈತಿ ಸ್ವಲ್ಪ. ಈಗ ಅಮೋಕ್ಷದನ್ ಮುಂದ ಎಲ್ಲಾ ದೇವ್ರ ಮುಂದ್ ಭೂತಾಳ ಸಿದ್ಧ ಇರ್ತಾನ್ರಿ. ಯಾವ ಕಾರಣಕ್ಕೆ ಭೂತಾಳ ಸಿದ್ಧನ ಇಡ್ತಾರ್ರಿ? ಅವರು ಅಲ್ವಾಳ್ದು ದೇವ್ರ ಲಿಂಗನೂರ 2 ಪಾಲ್ಕಿ ಬಂದಿದ್ದು. ಜಾತ್ರೆ ಚಲೋ ಆಗೈತ್ರಿ. ಅಲ್ಲ ಜಾತ್ರೆ ಅನ್ಕ ಪ್ರತಿ ವರ್ಷಕ್ಕಿಂತ ಈ ಸಲ ಅನ್ಕ ಚಲೋ ಆಗೈತ್ರಿ. ಮಳೆಯಾಗೂ ಬಿಡುದಿಲ್ಲ, ಚಳಿಯಾಗೂ ಬಿಡುದಿಲ್ಲ, ಬ್ಯಾಸಿಯಾಗೂ ಬಿಡುದಿಲ್ಲ. ಮೀನ ಹಿಡಿದು ಬರ್ತೀವಿ. ಹಾಯ್ ಎಲ್ಲೋ ನಮಸ್ಕಾರ. ಈ ಎಲ್ಲ ಜವಾರ್ ಮಂದಿಗೆ ಮತ್ತೊಂದು ವಿಡಿಯೋ ಸ್ವಾಗತ ಅಂತ ಹೇಳ್ಕೊತ ಇವತ್ತೇನಪ್ಪ ಅಂತಂದ್ರೆ ನಮ್ಮೂರಾಗ ಅಮೋಕ್ಷ ಜಾತ್ರೆ ಐತಿ. ಸತತ 2 ದಿನ ಕಾಲ ಆ ಜಾತ್ರೆ ಹೆಂಗೆ ನಡಿತೈತಿ, ಯಾವ ಥರ ನಡಿತೈತಿ ತೋರಿಸ್ತನೋ. ಮತ್ತು ಯಾವ ರೀತಿ ಸಿದ್ಧತೆ ಮಾಡ್ಕೊಳತ್ತಾರೋ, ಮತ್ತು ಬೇರೆಯವರಿಂದ ದೇವರು ಬರ್ತಾವೆ ಅವನು ತೋರಿಸ್ತನೋ. ಯಾವ ರೀತಿ ಜಾತ್ರೆ ನಡಿತೈತಿ ಅಂತ ಸಂಪೂರ್ಣವಾಗಿ ತೋರಿಸ್ತನೋ. ಬರ್ರಿ ಗಾಯ್ಸ್, ಇಲ್ಲಿ ನೋಡ್ಬೋದು. ಇಲ್ಲಿ ನೋಡತ್ತಿರ್ಲಿ, ಇದ ನಮ್ಮೂರ ಅಮೋಕ್ಷಿದ್ದೇಶ್ವರ ಮೂರ್ತಿ. ಈ ಅಮೋಕ್ಷಿದ್ದನ ಜಾತ್ರೆ ಐತಿ. ಇವತ್ತ ಸತತ 2 ದಿನಗಳ ಕಾಲ ನಡಿತೈತಿ. ಇಲ್ಲಿ ಮುಂದೆ ಏನ್ ನೋಡತ್ತಿರ್ಲಿ, ಇದು ಅಮೋಕ್ಷಿದ್ದೇಶ್ವರ ಮುಂದೆ ಇರುವ ಬೋತಾಳ ಸಿದ್ದೇಶ್ವರ ಮೂರ್ತಿ. ಈಗಿರುವ ಈ ಬೋತಾಳ ಸಿದ್ದನ ಮೂರ್ತಿ ಕಾರಣಾಂತರಗಳಿಂದ ಸ್ವಲ್ಪ ಮೂಕಾಗೈತಿ. ಅದರ ಸಲುವಾಗಿ ಬೇರೆ ಹೊಸ ಮೂರ್ತಿ ಮಾಡಿಸ್ಯಾರು. ಆ ಮೂರ್ತಿನ ತರಾಕ ನಾವು ಮರಿಗುದ್ದಿ ಹೊಂಟಿವಿ. ತೋರಿಸ್ತೀನಿ ಬರ್ರಿ ಗಾಯ್ಸ್. ಈಗಾಗಲೇ ನೋಡ್ಬೋದು ಜಾತ್ರೆ ಎಲ್ಲಾ ಸಿದ್ಧತೆಗಳು ನಡೆದೈತಿ. ಆಲ್ಮೋಸ್ಟ್ ಎಲ್ಲಾ ಪಾಲ್ಕಿ ಮತ್ತ ಚೌಕಿಗಳನ್ನ ಎಲ್ಲಾ ತಯಾರಿ ಮಾಡ್ಯಾರ. ಇನ್ನ ಮರಿಗುದ್ದಿಗೆ ಹೋಗಿ ಮೂರ್ತಿಯನ್ನ ತಂದ ಪ್ರತಿಷ್ಠಾಪನೆ ಮಾಡ್ತಾರ ನಾಳೆ. ಮರಿಗುದ್ದಿಗೆ ಮೂರ್ತಿ ತಗೊಂಡು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗೈಸ್ ಫೈನಲಿ ನಾವು ಮರಿಗುದ್ದಿ ಬಂದಿವಿ. ಯಾಕಂದ್ರ ಇಲ್ಲಿ ನಮ್ಮ ಊರಾಗ ಬೋತಾಳ ಸಿದ್ಧ ಕಾರಣಾಂತರಗಳಿಂದ ಹೊಡೆದಿತ್ತು. ಅದನ್ನ ಮಾಡಿಸಿದ್ರು, ಅದನ್ನ ತರಾಕ್ ಬಂದಿವು. ಇವ್ರು ನಮ್ಮ ಊರಾನ ಹುಡುಗರು, ಇವರು ಬಂದಾರ ದೇವ್ರ ತರಾಕ. ಎದಕ್ ಬಂದಿವಿ ಇಲ್ಲಿ? ಎದಕ್ ಬಂದಿವು? ಮೂರ್ತಿ ತರಾಕ್ ಬಂದಿವು. ಆ ಮೂರ್ತಿ ತೋರಿಸ್ತೀನಿ ಬರೀ ಹೆಂಗೈತಿ. ಇವಾಗ ನೀವೇನ್ ಇಲ್ಲಿ ನೋಡತ್ತೀರಲ್ಲ, ನಮ್ಮ ಊರಿನ ಹೊಸ ಬೋತಾಳ ಸಿದ್ದನ ಮೂರ್ತಿ. ಈ ಮೂರ್ತಿಯನ್ನ ನಮ್ಮ ಊರಿಗೆ ಹೋದ ಹೊಸದಾಗಿ ಪ್ರತಿಷ್ಠಾಪನೆ ಮಾಡುತ್ತೀವಿ ಇವತ್ತ. ಈ ಮೂರ್ತಿ ಒಳಕ ನಾವು ಅಷ್ಟ ಬಂದಿಲ್ಲ, ನಮ್ಮ ಊರನ ಹುಡುಗರು ಮತ್ತ ಹಿರಿಯರು ಎಲ್ಲಾರು ಸೇರಿ 2 ರಿಕ್ಷಾ ಮಾಡ್ಕೊಂಡ ಮೂರ್ತಿ ಒಯ್ಯಾಕ ಬಂದಿವು. ಈಗಾಗ್ಲೇ ಈ ಮೂರ್ತಿ ಎಲ್ಲಾ ಸಿದ್ಧತೆ ಆಗೈತಿ. ಇದನ್ನ ಇವಾಗ ಸಾಂಪ್ರದಾಯಿಕ ಪ್ರಕಾರ ಪೂಜೆ ಮಾಡಿ ಬೋತಾಳ ಸಿದ್ದಗ ನಿಂಬೆ ಹಣ್ಣಿನ ಹಾರ ಹಾಕಿ ಊರಿಗೆ ಒಯ್ಬೇಕು. ಮತ್ತ ಮಂಗಳಾರತಿ ಮಾಡ್ಕೊಂಡ ಈಗಾಗಲೇ ಒಂದಿಷ್ಟು ಜನಕ್ಕ ಕ್ವಶನ್ ಹುಟ್ಕೊಂಡಿರ್ಬೋದು, ಈ ಬೋತಾಳ ಸಿದ್ಧ ಯಾರು, ಈ ಬೋತಾಳ ಸಿದ್ದನ ಮಹಿಮೆ ಏನು, ಈ ಬೋತಾಳ ಸಿದ್ದನ ಯಾಕೆ ಅಮೋಕ್ಷ ಸಿದ್ದನ ಮುಂದೆ ಇಡ್ತಾರೋ ನಿಮ್ಗ ಸಂಪೂರ್ಣವಾದ ಮಾಹಿತಿ ಹೇಳ್ತಾನೋ. ವಿಡಿಯೋ ಕೊನೆವರೆಗೂ ನೋಡ್ರಿ. ಇನ್ನೇನು ಎಲ್ಲಾ ರೆಡಿ ಐತಿ. ಇನ್ನ ಈ ಬೋತಾಳ ಸಿದ್ದಗ ನಿಂಬೆಹಣ್ಣಿನ ಹಾರ ಹಾಕೊಂಡ ಪೂಜೆ ಮಾಡಿ ಹಂಗ ಮಂಗಳಾರತಿ ಮಾಡ್ಕೊಂಡ ನಮ್ಮ ಊರಿಗೆ ನಾವು ರಿಕ್ಷಾ ಮೇಲೆ ಒಯ್ತೀವಿ.
ಪಡೆಯ ಅತ್ತೇರಿ ಭರ್ಮ ಹೊಡೆಯ ಬಯಲು ಭೂತ ಭಕ್ತ ಇವಾಗ ರಿಕ್ಷಾದಾಗ ಇರ್ಕೊಂಡ ನಾವು ನಮ್ಮ ಊರಿಗೆ ಹೋಗಿವು. ಇನ್ನ ನಮ್ಮ ಊರಿ ಸೀಮೆ ಬತ್ತಂದ್ರ ಅಲ್ಲಿ ಕಾಯಿ ನಿಂಬೆ ಹಣ್ಣ ಒಡೆದ ದೇವ್ರನ್ನ ನಮ್ಮ ಊರಿನ ಸೀಮೆ ಒಳಗ ದಾಟಿಸ್ಬೇಕಂತ ಕೊನೆಗೂ ನಮ್ಮ ಊರು ಸೀಮೆ ಒಳಗೆ ಬಂದ ಆ ಭೂತಾಳ ಸಿದ್ದಾಗ ಒಂದು ಕಾಯಿ ಮತ್ತು ಬಾಯಿಯಿಂದ ನಿಂಬೆಹಣ್ಣ ಕಡದ ಇಳಿ ಹೋಗಿದ್ದೀವು. ಇದಾದ ನಂತರ ಸೀದಾ ನಮ್ಮ ಊರಿಗೆ ದೇವಸ್ಥಾನ ಹತ್ರ ತಗೊಂಡಿರ್ತೀವಿ. ಫೈನಲಿ ಹೊಸದಾಗಿ ಮಾಡಿಸಿದಂತ ಭೂತಾಳ ಸಿದ್ಧ ಮೂರ್ತಿಯನ್ನ ನಮ್ಮೂರ ದೇವಸ್ಥಾನ ಹತ್ರ ತಗೊಂಡ್ಬಂದಿವು. ಇನ್ನು ಈ ಮೂರ್ತಿಯನ್ನ ಆಟೋದಾಗ ಹೇರ್ಕೊಂಡ ಊರೆಲ್ಲ ಪಾಲ್ಕಿ ಮತ್ತ ಚೌಕಿ ಜೊತೆ ಊರೆಲ್ಲ ಮೆರವಣಿಗೆ ಮಾಡ್ಕೊಂಡ ಕೊನೆಗೆ ಈ ದೇವಸ್ಥಾನದಾಗ ಬಂದ ಪ್ರತಿಷ್ಠಾಪನೆ ಮಾಡ್ತಾರ. ಅಡಿಗೆ ತಯಾರಿ ನಡತೈತಿ. ಈ ರಾತ್ರಿ ಊಟದ ಅಡಿಗೆ ತಯಾರಿ ಯಾವ್ಯಾವ ಊರಿನ ದೇವರುಗಳು ಮತ್ತು ಭಕ್ತಾದಿಗಳಿಗೆ ಬಂದಂತ ದೇವರಿಗೆ ಎಲ್ಲರಿಗೂ ಅಡಿಗೆ ತಯಾರಿ ನಡತೈತಿ. ಇದಾದ್ಮೇಲೆ ನಾಳೆ ಊರೆಲ್ಲ ಊಟ ಮತ್ತು ಹಾಗ ಬಂದಂತ ಭಕ್ತಾದಿಗಳಿಗೆ ಎಲ್ಲರಿಗೂ ಊಟ ಇರ್ತೈತಿ. ಹಾಲುಗ್ಗಿ ಮತ್ತು ಅನ್ನ ಸಾಂಬಾರ. ಇವಾಗ ಮುಂದಿನ ತಯಾರಿ ಏನಪ್ಪಾ ಅಂತಂದ್ರ ನಮ್ಮೂರ ಚೌಕಿ ಮತ್ತು ಪಾಲ್ಕಿಯನ್ನ ತಗೊಂಡ ಬೇರೆ ಊರಿಂದ ಬಂದಂತ ದೇವರು ಮತ್ತು ಭಕ್ತರನ್ನ ನಮ್ಮೂರಿನ ದೇವಸ್ಥಾನಕ್ಕೆ ಕರೆದುಕೊಳ್ಳು ಬರುವಂತ ಸಮಯ ಈಗ. ಯಾಕಪ್ಪ ಅಂತಂದ್ರ ನಮ್ಮೂರಿನ ಅಮೋಕ್ಷ ದಿನ ಪಲ್ಲಕ್ಕಿ ಮತ್ತು ಚೌಕಿ ತಗೊಂಡ ಮತ್ತು ಹಂಗ ಮುಂದಕ್ಕ ಡೋಳು ಬಾರಿಸ್ಕೊಂತ ನಮ್ಮೂರಿನ ಹೈಸ್ಕೂಲ್ ಗ್ರೌಂಡ್ದಾಗ ಅಲ್ಲಿ 1 ತಾಸವರೆಗೂ ಭಂಡಾರ ಆಡಿ ಆಮೇಲೆ ದೇವರನ್ನ ನಮ್ಮೂರಿನ ದೇವಸ್ಥಾನಕ್ಕೆ ಕರ್ಕೊಂಡ್ ಬರ್ತೀವಿ. ಈ ಸಲ ನಮ್ಮೂರ ಅಮೋಕ್ಷದಿನ ಜಾತ್ರೆಗೆ ಆಲ್ಗೂರ ಮತ್ತು ಆಲ್ಬಾಳದಿಂದ 2 ದೇವರುಗಳನ್ನ ಕರೆಸ್ಯಾರ. ಈ ಅಮೋಕ್ಷದಿನ ಪಾಲ್ಗಿ ಮತ್ತು ಚೌಕಿಯನ್ನು ಹೊತ್ಕೋದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಅಷ್ಟು ಬಾರ್ ಇರ್ತಾವ ಇವು. ಅಂತದ್ರಾಗ ನಮ್ಮ ಊರನ್ನ ಸಣ್ಣ ಹುಲಿ ಕೊಟ್ಬಿಟ್ಟಾರು. ಕೊಡ ಮಗ ಬಡಿಗೆ ಕೊಡ ಬಡಿಗೆ ಚೀಟಿಂಗ್ ಕರ್ತಾ ಆಯ್ತು ಗಾಯ್ಸ್. ಹಂಗ ಮಳಿ ಹತ್ತೈತಿ, ಏನ್ ಮಾಡಕ್ ಬರಲ್ಲ. ಹಂಗ ಚೌಕಿ ಪಾಲ್ಕಿ ತಗೊಂಡ ರೋಡ್ ನಾಗ ನಿಂತೀವಿ. ಯಾಕಂದ್ರ ಎಲ್ಲವಾಯಿ ಬಿಟ್ಟ ನಾವು ಮುಂದೆ ಬಂದಿವಿ. ಅದ್ರ ಸಲುವಾಗಿ ಇಲ್ಲಿ ಬಂದು ನಿಂತೀವಿ. ಎಲ್ಲವಾಯಿ ಬರುತ್ತಕ ಗ್ರೌಂಡ್ ದಾಗ ಹೋಗಂಗಿಲ್ಲ. ನೋಡ್ರಿ ಗಾಯ್ಸ್, ಇದೇನ್ ಕಾಣದಿಲ್ಲ, ಇದ ನಮ್ಮೂರ ಅಮೋಕ್ಷದೇಶ್ವರ ಪಲ್ಲಕ್ಕಿಯಲ್ಲಿರುವ ಅಮೋಕ್ಷಿದ್ದ. ನೀವು ಅಲ್ಲಿ ಬರಾದ ಎಲ್ಲವ ದೇವ್ರ ಪದ್ಧತಿ ಪ್ರಕಾರ ಎಲ್ಲವ ದೇವ್ರ ಮುಂದಿರ್ಬೇಕು. ಅದರ ಸಲುವಾಗಿ ಒಂದು ಅರ್ಧ ತಾಸು ಅದು ವೇಟ್ ಮಾಡಕತ್ತ ಆ ದೇವ್ರ ಕರ್ಕೊಂಡು ಹೋಗ್ಬೇಕಂತೇಳಿ ಈಗ ನಿತ್ತ ನಾ ಒಂದು ಅರ್ಧ ತಾಸು ಮೇಲತ್ತು. ಈಗ ದೇವ್ರ ಬತ್ತು, ಆ ದೇವ್ರ ಕರ್ಕೊಂಡ ಎಲ್ಲರೂ ಅಲ್ಲಿ ಹೋಗ್ತೀವಿ. ಈಗ ಆಲ್ರೆಡಿ ಬೇರೆ ಊರಿನ ಅವ್ರು ಬಂದವ ಅಲ್ಲಿ ಶಾಲ್ಯಾಗ. ಅಲ್ಲಿ ಒಂದು 10 ನಿಮಿಷ ದೇವ್ರ ಆಡಿಸಿ ಮತ್ತು ಊರಾಗ ಹಾಸಿ ದೇವ್ರ ಮತ್ತು ದೇವ್ರಸ್ಥಾನ ಕರ್ಕೊಂಡು ಹೋಗ್ತೀವಿ. ತೋರಿಸ್ನ ಯಾವ ರೀತಿ ದೇವ್ರ ಆಡಿಸ್ತಾರಂತ. ಅಲ್ಲಿ ಒಂದು 10 ನಿಮಿಷ ದೇವ್ರ ಆಡಿಸಿ ಮತ್ತು ಊರೊಳಗೆ ಹಾಸಿ ದೇವಸ್ಥಾನ ಕರ್ಕೊಂಡು ಹೋಗ್ತೀವಿ. ಫೈನಲಿ ನಾವು ನಮ್ಮ ಊರಲ್ಲಿರೋ ಹೈಸ್ಕೂಲ್ ಗ್ರೌಂಡಕ್ಕೆ ದೇವ್ರ ಆಡ್ಸಕ್ ಕರ್ಕೊಂಡ್ ಬಂದಿವಿ. ಫಸ್ಟ್ಗೆ ಏನಪ್ಪಾ ಅಂತಂದ್ರ ನಮ್ಮ ಊರಿನ ಅಮೋಕ್ಷದ ದೇವರನ್ನ ಬಂದಂತ ಬೇರೆ ದೇವರುಗಳಿಗೆ ಭೇಟಿ ಮಾಡಿ ಆ ನಂತರ ಭಂಡಾರ ಹೊಕ್ಕೋತ ಸತತ 1 ತಾಸ ದೇವ್ರ ಆಡಿಸ್ತಾರೋ. ಲಿಂಗನೂರ ಮತ್ತು ಆಲ್ಬಾಳಿಂದ ದೇವ್ರು ಬಂದಾವು. 3 ದೇವರುಗಳು ಸೇರಿ ದೇವರನ್ನ ಆಟ ಆಡಿಸಿ ಆ ನಂತರ ದೇವರುಗಳನ್ನ ಊರಾಗ ಕರ್ಕೊಂಡು ಹೋಗ್ತಾರೋ. ಮತ್ತು ಆ ದೇವರುಗಳನ್ನ ಯಾವ ರೀತಿ ಆಡಿಸ್ತಾರೋ ಭಂಡಾರ ಹೊಕ್ಕೋತ ನೋಡ್ರಿ.
ಮುಖ್ಯವಾದ ವಿಷಯ ಏನಂದ್ರೆ ಈ ತರದ ಭಂಡಾರ ಜಾತ್ರೆಗಳದಾಗ ಮೊದಲ ದೇವ್ರ ಕರೆಸಿ ಭಂಡಾರ ಆಡಿ ಪರಸ್ಪರ ಎಲ್ಲಾ ದೇವರುಗಳನ್ನ ಭೇಟಿ ಮಾಡ್ಕೊಂಡ ಆಮೇಲೆ ಊರಾಗ ಹೋಗಾರ. ಮುಂದೆ ಏನಾಕತಿ ತೋರಿಸ್ತೀನಿ ಬರ್ರಿ. ಈಗಾಗ್ಲೇ ನೋಡ್ಬೋದು ನೀವು ಹೊಸದಾಗಿ ತಂದಂತ ಮೂರ್ತಿ ಮತ್ತ ಹಿಂದ 3 ದೇವರುಗಳನ್ನ ಇಟ್ಕೊಂಡ ಊರಾಗ ಮೆರವಣಿಗೆ ಹೊಂಟೈತಿ. ಈ ಮೆರವಣಿಗೆ ಊರ್ ಹೊರಗಿಂದ ಹಾದು ಊರ ಅಕ್ಷಿ ಬಾಗ್ಲ ಒಳಗ ಹಸಿ ಒಳಗ ಹೋಗಾರ ಊರಾಗ. ಆ ನಂತರ ಎಲ್ಲಾ ದೇವಸ್ಥಾನಗಳನ್ನ ಸುತ್ತ ಹಾಕಿ ಕೊನೆಗೆ ದೇವರ ಸ್ಥಾನ ಹತ್ರ ಹೋಗಾರ. ಹಂಗ ಮುಂದ ಡೋಳು ಬಾರಿಸ್ಕೊಂತ ಸತತವಾಗಿ ಮೆರವಣಿಗೆ ಮಾಡ್ತಾರ. ಫೈನಲಿ ನಾವು ನಮ್ಮ ಊರಿನ ಅಕ್ಷಿ ಬಾಗಿಲ ಹತ್ರ ಬಂದೆವು, ಅಂದ್ರ ದ್ವಾರ ಬಾಗಿಲ ಹತ್ರ. ಈ ದ್ವಾರ ಬಾಗಿಲ ಮುಖಾಂತರ ದೇವರ ಮೂರ್ತಿಯನ್ನ ಮತ್ತ ಬಂದಂತ ದೇವರುಗಳನ್ನ ಸ್ವಾಗತ ಮಾಡ್ಕೊಂಡ ದೇವಸ್ಥಾನ ಕರ್ಕೊಂಡು ಹೋಗ್ತೀವಿ. ಇಲ್ಲಿ ಇನ್ನೊಂದು ವಿಷಯ ಏನಂದ್ರ ಹೊಸದಾಗಿ ಬೋತಾಳಿಸಿದ್ರ ಮೂರ್ತಿ ಮಾಡಿಸಿದ್ರ ಕಾರಣದಿಂದ ಬಾಯಿಂದ ನಿಂಬೆಯನ್ನ ಕಡದ ಇಳಿಯೋಗಿ ಅನಂತರ ಕಾಯಿಗಳನ್ನ ಒಡದ ಒಳಗ ಕರ್ಕೋತಾರೋ ದೇವರನ್ನ. ಈಗಾಗಲೇ ನಮ್ಮ ಊರಿನ ಅಕ್ಷಿ ಬಾಗಿಲದಿಂದ ಹಾಸಿ ದೇವರುಗಳನ್ನ ನಮ್ಮೂರ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ತಗೊಂಡ್ಬಂದಿವು. ಇಲ್ಲಿಂದ ನಮ್ಮೂರ ಅಮೋಕ್ಷಿದ್ರ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗಾರ. ಊರಾಗಾದ ಮಳಿನೂ ಹತ್ತಿ ಬಿಟ್ಟೈತಿ ಫುಲ್ ಜೋರ. ಇನ್ನೊಂದು ವಿಷಯ ಏನಂದ್ರೆ ಊರಾಗ ಹಾಸಿ ದೇವಸ್ಥಾನಕ್ಕೆ ಹೋಗೋ ಮುನ್ನ ದಾರಿ ಉದ್ದಕ್ಕೂ ಬರುವಂತ ಎಲ್ಲಾ ದೇವರುಗಳಿಗೆ ದೇವರನ್ನ ಭೇಟಿ ಮಾಡಿ ಅನಂತರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಾರು. ಗೈಸ್ ಫೈನಲಿ ನಾವೆಲ್ಲ ಊರು ಸುತ್ತ ಹಾಕಿ ದೇವರುಗಳನ್ನ ತಗೊಂಡ ಸೀದಾ ನಮ್ಮ ದೇವಸ್ಥಾನ ಹತ್ರ ಬಂದೆವು. ಇಲ್ಲಿ ಬಂದಂತ ದೇವರುಗಳಿಗೆ ಆರತಿ ಮಾಡಿ ಮತ್ತು ಹೊಸದಾಗಿ ತಂದಂತ ಮೂರ್ತಿಗೆ ಕುಂಬಳಕಾಯಿಯನ್ನ ಇಳಿ ಹೋಗೋದು ದೇವಸ್ಥಾನದ ಒಳಗೆ ಕರ್ಕೋತಾರ. ಮತ್ತ ದೇವಸ್ಥಾನದ ಸುತ್ತ ಹಾಕಿ ಮತ್ತ ಗರ್ಭಗುಡಿಯಲ್ಲಂತರೂ ಅಮೋಕ್ಷದಾಗ ಮತ್ತ ಎಲ್ಲಾ ದೇವರುಗಳನ್ನ ಭೇಟಿ ಮಾಡಿ ಅವರವರ ಜಾಗಕ್ಕೆ ಎಲ್ಲಾ ದೇವರುಗಳನ್ನ ಇಡ್ತಾರ. ಈಗ ಹೊಸದಾಗಿ ತಂದಂತ ಮೂರ್ತಿಯನ್ನ ನಾಳೆ ಪ್ರತಿಷ್ಠಾಪನೆ ಮಾಡೋದ್ರಿಂದ ಅದರ ಸಲುವಾಗಿ ಅದನ್ನ ನಾಳೆ ತನಕ ಇಲ್ಲಿ ಬೋಗಾನಿ ಒಳಗೆ ಇಟ್ಟಾರು. ನಾಳೆ ಬೆಳಗ್ಗೆ ಎದ್ದು ಕೂಡಲೇ ಅದನ್ನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರ. ಗೈಸ್ ಇವಾಗ ಈ ನಮ್ಮೂರಿನ ಅಮೋಕ್ಷದ ಯಾವ ರೀತಿ ನೆಲೆಗೊಂಡಾನ ಅಂತ ಹೇಳಿ ಅದರ ಬಗ್ಗೆ ಮಾಹಿತಿ ಹೇಳ್ತಾನು ಕೇಳ್ರಿ. ಮುಖ್ಯವಾಗಿ ನಮ್ಮೂರಾಗ ಅಮೋಕ್ಷಿದ್ದೇಶ್ವರ ದೇವಸ್ಥಾನ 2 ಅದಾವ. ಇದಕ್ಕಿಂತ ಮೊದಲು ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನ ನಮ್ಮೂರಲ್ಲಿರುವ ನಂದಗಾವನವರ ಮನೆತನದಲ್ಲಿ ಇನ್ನೂ ಕೂಡ ಐತಿ. ಆಗಿನ ಸಮಯದಲ್ಲಿ ಆ ದೇವಸ್ಥಾನ ಸಾರ್ವಜನಿಕರಾಗಿ ಇರಲಾರ ಕಾರಣಕ್ಕ ಇದು ನಿರ್ಮಾಣ ಆಕೈತಿ. ಈ ಗುಡಿ ನಿರ್ಮಾಣ ಆಗಾಕ ರಾಮಯ್ಯ ಅಜ್ಜ ಅಂತೇಳಿ ಒಬ್ಬ ಮುತ್ಯಾರಿದ್ರು. ಅವರೆಲ್ಲರೂ ಸಮೂಹವಾಗಿ ಈ ಗುಡಿಯನ್ನ ನಿರ್ಮಾಣ ಮಾಡಾಕ ಅವರೆಲ್ಲರೂ ನಿರ್ಧಾರ ತಗೋತಾರ. 1994 ಅಂದ್ರೆ 1994ರಿಂದ ಅಲ್ಲಿಂದ ಬೇರ್ಪಟ್ಟ ಈ ಗುಡಿಯನ್ನ ನಿರ್ಮಾಣ ಮಾಡಾಕ ಜಾಗವನ್ನ ಕೇಳ್ತಾರ. ಪ್ರಾರಂಭದಲ್ಲಿ ಈ ಗುಡಿಗೆ ಯಾವುದೇ ರೀತಿ ಸ್ವಂತವಾದ ಜಾಗ ಇರಲ್ಲ. ಕೋರಿ ಮನೆತನದವರು ಈ ಗುಡಿಗೆ ಒಬ್ಬೊಬ್ಬರಾಗಿ ಜಾಗವನ್ನ ನೀಡ್ತಾರ. ಈಗೇನ್ ನೋಡಾತಿರಲ್ಲ ಈ ಗುಡಿ ಈ ಎಲ್ಲಾ ಕೋರಿ ಮನೆತನವರದ ಜಾಗವನ್ನ ದೇವಸ್ಥಾನ ಕಟ್ಟಾಕ ದೇಣಿಗೆಯಾಗಿ ಕೊಟ್ಟಾಗ ಪ್ರಾರಂಭದಲ್ಲಿ ದೇವರವನ್ನ ಮೊಟ್ಟ ಮೊದಲ ಸಡ್ಡಿನ್ಯಾಗ ಇಟ್ಟಿದ್ರು, ಪತ್ರ ಸಡ್ ಬಡದ. ಆ ನಂತರ ಈ ರಾಮಯ್ಯ ಅಜ್ಜರು ಮತ್ತ ಊರಿನ ಭಕ್ತರು ಮತ್ತ ಈ ಅಮೋಕ್ಷಿದ್ದನ ಭಕ್ತರು ಎಲ್ಲರೂ ಸೇರಿ ಊರೆಲ್ಲ ಪಟ್ಟಿ ಮಾಡಿ ಆನಂತರ ಗುಡಿ ನಿರ್ಮಾಣ ಮಾಡಕ ಕೈ ಹಾಕ್ತಾರ. ಒಂದು ಹಂತದ ದೇಣಿಗೆ ಮತ್ತ ಪಟ್ಟಿ ರೆಡಿ ಆದಾಗ 2002 ಮತ್ತು 2003 ಈ ಗುಡಿಯನ್ನ ಕಟ್ಟಾಕ ಅಡಿಪಾಯ ಹಾಕ್ತಾರ. ಅಲ್ಲಿಂದ ಈ ಗುಡಿ ನಿರ್ಮಾಣ ಮಾಡಿ ಮತ್ತ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಜಾತ್ರೆ ಮಾಡ್ಕೋತ ಬಂದಾರ. ಸರಿ ಸುಮಾರು ಈ ಗುಡಿ ನಿರ್ಮಾಣವಾಗಿ 22ರಿಂದ 23 ವರ್ಷ ಆಯ್ತು. ಏನ ಹೇಳ್ರಿ, ಆಗಿನ ಕಾಲಕ್ಕ ರಾಮಯ್ಯ ಅಜ್ಜರು ಮತ್ತ ಭಕ್ತರು ಹಾಕಿದ ಪರಿಶ್ರಮ ಮತ್ತ ಭಕ್ತಿಯಿಂದ ಈ ಗುಡಿ ನಿರ್ಮಾಣವಾಗೈತಿ. ಅಷ್ಟಲ್ಲ, ಪ್ರತಿ ವರ್ಷ ಈ ಅಮೋಕ್ಷಿದ್ದರ ಜಾತ್ರೆ ಮಾಡುವಾಗ ಬೇರೆ ಊರಿನಿಂದ 2ರಿಂದ 3 ದೇವರುಗಳನ್ನ ಕರೆಸಿಕೊಂಡ ಊರೆಲ್ಲ ಊಟಕ್ಕೆ ಹಾಕಿಸಿ ಸತತ 2 ದಿನಗಳ ಕಾಲ ಜಾತ್ರೆ ಮಾಡ್ಕೋತ ಬಂದಾರ. ನೀವು ಏನ್ ನೋಡಾತಿರಲ್ಲ, ಈ ಅಮೋಕ್ಷಿದ್ದ ಮತ್ತ ಬೋತಾಳ ಸಿದ್ದರ ಮೂರ್ತಿ ಎರಡನ್ನು 2003ರಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತದ. ಈಗಿರುವಂತ ಈ ಬೋತಾಳ ಸಿದ್ದನ ಮೂರ್ತಿ ಕಾರಣಾಂತರಗಳಿಂದ ಮೂರ್ತಿ ಮೂಕಾದ ಕಾರಣ ಈ ವರ್ಷ ಹೊಸ ಮೂರ್ತಿಯನ್ನ ನಿರ್ಮಾಣ ಮಾಡತೈತಿ. ಇವಾಗ ನೀವೇನ ಇಷ್ಟೆಲ್ಲ ಕೇಳಿದಿರಲ್ಲ, ಇದು ನಮ್ಮ ಊರಿನ ಅಮೋಕ್ಷಿದ್ದನ ಚರಿತ್ರೆ ಆಗೈತಿ. ಮತ್ತ ಈ ಅಮೋಕ್ಷಿದ್ದನ ಮುಂದ ಯಾಕ ಬೋತಾಳ ಸಿದ್ದನ ಮೂರ್ತಿ ಇಡ್ತಾರಂತ ಮುಂದ ಮಾಹಿತಿ ಹೇಳ್ತೇನೆ. ವಿಡಿಯೋ ಕೊನೆಯವರೆಗೂ ನೋಡ್ರಿ.
ಈಗ ಅಲ್ಲಿವರೆಗೂ ನಮ್ಮ ಹುಡುಗರನ್ನ ಕೇಳೋಂಬರಿ ಯಾವ ರೀತಿ ಜಾತ್ರೆ ನಡೆಯತೈತತ್ತ ಅವ್ರೇನ್ ಹೇಳ್ತಾರತ್ತ. ಈ ಸಲ ಈ ಸಲ ಜಾತ್ರೆ ವಿಶೇಷ ಏನಾಗೈತಪ್ಪ ಅಂದ್ರ ಮಳ್ಯಾಗ ಹಾಗೂ ಜಾತ್ರೆಯಾಗ ವರ್ಷ ಎಲ್ಲ ದೇವ್ರ ಮೆಟ್ಟಿಗೆ ಹಚ್ಚಿವಿ. ದೇವ್ರ ಮೆಟ್ಟಿಗೆ ಹಚ್ಚಿ ಇನ್ನೇನು ಸದ್ದ ಮಹಾಪ್ರಸಾದ ಇರ್ತೈತಿ. ಜುಣಕ ಹಾಗೂ ರೊಟ್ಟಿ, ಎಲ್ಲಾರು ಜುಣಕ ರೊಟ್ಟಿ ತಿಂದು ಅವ್ರಿಕಾಳು ಪಳೆ ಮತ್ ಜುಣಕ ಅಂದ್ರ ಈ ಸಲ ಯಾವ ವರ್ಷ ಬ್ಯಾಸ್ಗೆ ಹಾಕಿತ್ತು, ಈ ವರ್ಷ ಏನೋ ಸ್ವಲ್ಪ ಕಾರಣಾಂತರದಿಂದ ಮಳೆಗಾಲದಾಗ ಮಾಡತ್ತೀವಿ. ಆದ್ರೂ ಅಮೋಘ ಸಿದ್ಧನ ಜಾತ್ರೆ ಮಳೆಗಾಲದಾಗ ಮಾಡಕ್ಕೂ ಒಂದಿಟ್ಟು ನಮಗ ಬಾಳ ಹೆಮ್ಮೆ ಅನಸ್ತೈತಿ. ಯಾಕಂದ್ರ ಮಳಿ ಅನ್ನೋದಿಲ್ಲ, ಬಿಸಿಲು ಅನ್ನೋದಿಲ್ಲ. ಮಂದಿ ಇಲ್ಲೇ ನಮ್ಮ ಏನಿದು ಮಳೆಯಾಗ ನಿಂತ ಎಲ್ಲಾ ತರ ಜಾತ್ರೆ ನಡೆಸ್ಕೊಡತ್ತಾರ ಹುಡುಗರಿಗೆ. ಅವ್ರಿಗೆ ಎಲ್ಲ ಅಮೋಘ ಸಿದ್ಧ ಆಶೀರ್ವಾದ ಕೊಟ್ಟು 100 ಮನಸ್ಸಿಗೆ ಹೇಳ್ರಿ ಜಾತ್ರೆ ಬಗ್ಗೆ. ಹಗಲು ಬರೋ ಸೂರನ್ ಈಗ ಚಲೋ. ಜಾತ್ರೆಯಾಗ ಕುಸ್ತಿ ಇದ್ದ ಕಾರಣ ಮಳಿ ಬಂದ ಇದಾಗೈತಿ. ಸ್ವಲ್ಪ ಅದಾಗನ ಬಂದ್ ಆಗಿಬಿಟ್ಟಾವ. ಕುಸ್ತಿ ಕಣದಾಗ 1 2 1 2 4 into 4 4 into 4 is equal to 4. ಇಬ್ಬರಿಗೂ ಕುಸ್ತಿ ಬಿದ್ದಿತ್ತ. ಮಳಿ ಬಂದ್ಬಿಡ್ತು. ಒಟ್ ನಾ ಇಲ್ಲ, ಅವರು ಇಲ್ಲ. ನಾನು ಸೋಲಿಲ್ಲ, ಅವ ಸೋಲಿಲ್ಲ. ಒಂದಾಯ್ತ. ಇಬ್ಬರಿಗೂ ಒಂದೊಂದ್ ತಲ್ ಕೊಟ್ರ. ಹಿಂಗಾಗಿ ಜಾತ್ರೆ ಬಹಳ ಅದ್ಭುತ ನಡ್ದೈತಿ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಈಗ ನಡ್ದೈತಿ. ಈಗ ಚಾಲು ಆಗಿತ್ ಮಳಿ. ಮಳೆಯಾಗೂ ಬಿಡುದಿಲ್ಲ, ಚಳಿಯಾಗೂ ಬಿಡುದಿಲ್ಲ, ಬ್ಯಾಸಿಗೆಯಾಗೂ ಬಿಡುದಿಲ್ಲ. ಗಟ್ಟಿ ಆಳು ಮೀನಾ ಹಿಡಿದು ಬರ್ತೀವಿ. ಇಲ್ಲಿ ನೋಡತ್ತಿರಲ್ಲ ಗೈಸ್, ಈಗಾಗಲೇ ಹಳಿ ಬೋತಾಳ ಸಿದ್ದನ ಮೂರ್ತಿ ತೆಗೆದಾರು. ನಾಳೆ ಬೆಳಿಗ್ಗೆ ಇಲ್ಲೇ ಹೊಸ ಮೂರ್ತಿಯನ್ನ ಹಾಕಿ ಪ್ರತಿಷ್ಠಾಪನೆ ಮಾಡ್ತಾರ. ಹಾಯ್ ಗೈಸ್, ನಿನ್ನೆ 1ನೇ ದಿನ ಜಾತ್ರೆ ಕಂಪ್ಲೀಟ್ ಆದ ನಮ್ಮ ಊರ ಅಮೋಘ ಸಿದ್ಧದಿಂದ. ಇವತ್ತ 2ನೇ ದಿನ ಜಾತ್ರೆ. ಇವತ್ತು 2ನೇ ದಿನ ಜಾತ್ರೆಯಾಗ ಏನೇನು ಇರ್ತೈತಪ್ಪ ಅಂದ್ರೆ ಊರು ತುಂಬ ಡೋಳ್ ಮೆರವಣಿಗೆ ಮತ್ತು ದೇವ್ರ ಮೆರವಣಿಗೆ ಇರ್ತೈತಿ. ಅದಾದ್ಮೇಲೆ ಮಧ್ಯಾಹ್ನ ಹೊತ್ತ ಎಲ್ಲರಿಗೂ ಹಾಲುಗ್ಗಿ ಅನ್ನ ಸಾರ ರೆಡಿ ಮಾಡ್ಯಾರು. ಅದಷ್ಟಲ್ಲ, ಇಲ್ಲಿ ನೋಡ್ಬೋದು ನೀವು, ನೀನು ತಂದಿರುವಂಥ ಮೂರ್ತಿ ಇವತ್ತು ಪ್ರತಿಷ್ಠಾಪನೆ ಮಾಡ್ಯಾರ. ಬೋತಾಳ ಸಿದ್ದಿಂದ ಹಳೆ ಮೂರ್ತಿ ತೆಗೆದ ಹೊಸ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಯಾರ. ಅದೆಲ್ಲ ಆಗೈತಿ. ಮತ್ತು ಮಧ್ಯಾಹ್ನ ಹೊತ್ತ ಊರು ತುಂಬ ಹಾಲುಗ್ಗಿ ಅನ್ನ ಸಾಂಬಾರು ಊಟ ಇರ್ತೈತಿ ಇವತ್ತು ಮಧ್ಯಾಹ್ನ. ಮತ್ತು ಯಾವ್ಯಾವ ರೀತಿ ಮೆರವಣಿಗೆ ಮಾಡ್ತಾರೋ, ಯಾವ್ಯಾವ ರೀತಿ ಊಟ ತಯಾರಿ ಮಾಡತ್ತಾರೋ ನೋಡ್ರಿ ಇಲ್ಲಿ. ಈಗ ನೋಡ್ಬೋದು ಹಾಡುಣಿಕೆದವರು ಅವ್ರದ್ದು ಎಲ್ಲ ರೀತಿ ತಯಾರಿ ಮಾಡ್ಕೊಳ್ತಾರೆ. ಹಾಡಾಡಕ್ಕೆ ಡೊಳ್ಳಿನ ಪದ ಬೇರೆ ಊರಿಂದ ಗಾಯಕರು ಬಂದವರು, ಅವ್ರ ಹಾಡುಣಿಕೆ ಈಗ ತಯಾರಿ ಮಾಡ್ಕೊಳ್ತಾರ. ಈ 2ನೇ ದಿನದ ಊಟದ ತಯಾರಿ ಏನ್ ನಡೆದಿದೆ ಅಂದ್ರೆ 1 ಕ್ವಿಂಟಲ ಹುಗ್ಗಿ ಮಾಡ್ಯಾರು. ಹಾಗ ಅನ್ನ ಸಾಂಬಾರ ರೆಡಿ ಮಾಡತ್ತಾರು. ಮಧ್ಯಾಹ್ನ ಹೊತ್ತಿನ ಊಟದ ಊರೆಲ್ಲ ಜನರು ಮತ್ತು ಬಂದಂತ ಭಕ್ತಾದಿಗಳಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಇರ್ತೈತಿ. ಈಗ ಮುಂದಿನ ಕಾರ್ಯಕ್ರಮ ಏನಪ್ಪಾ ಅಂತಂದ್ರ ಲಿಂಗನೂರ್ ಅವರು ಡೋಳು ಬರ್ಸಕ್ ಬಂದಾರು. ಅವರು ಡೋಳು ಬರ್ಸುತ್ತ ಮತ್ತು ನಮ್ಮ ಊರಿನವರು ಎಲ್ಲರೂ ಡೋಳು ಬರ್ಸುತ್ತ ಇಡೀ ಊರು ತುಂಬಾ ಮೆರವಣಿಗೆ ಮಾಡ್ಕೊಂಡು ಬರ್ತಾರ ಎಲ್ಲಾ ದೇವರುಗಳನ್ನ ತಗೊಂಡ. ಈಗಾಗಲೇ ನೋಡ್ಬೋದು ಎಲ್ಲಾ 3 ದೇವರುಗಳನ್ನ ಎತ್ಕೊಂಡ ಊರು ತುಂಬಾ ಮೆರವಣಿಗೆ ಹೊಂಟಾರು. ಊರೆಲ್ಲ ಸುತ್ತ ಹಸಿ ಮತ್ತ ಓಣಿ ಉದ್ದಕ್ಕೂ ಬರುವಂತ ಎಲ್ಲಾ ದೇವರುಗಳಿಗೆ ಕಾಯಿ ಹೊಡ್ಸ್ಕೊಂಡ ಮತ್ತ ಸುತ್ತ ಹಸಿ ದೇವಸ್ಥಾನ ಹತ್ರನ ಬರ್ತಾರ. ಹಂಗ ಮುಂದಕ ಡೋಳುಗಳನ್ನು ಬರ್ಸ್ಕೊಂತ ಎಲ್ಲಾರು ಮುಂದಕನ ಇರ್ತಾರ. ಇನ್ನೊಂದ್ ಏನಪ್ಪಾ ಅಂತಂದ್ರ ಸತತವಾಗಿ ಊರು ತುಂಬಾ ಸುತ್ತಾಗಿ ಬರುವ ಮಠ ಈ ರೀತಿ ಡೋಳುಗಳನ್ನ ಕೊಳ್ಳಿಗೆ ಹಾಕೊಂಡು ಬಾರಿಸೋದು ಅಷ್ಟು ಸುಲಭದ ಮಾತಲ್ಲ. ಆ ಭಗವಂತನ ಆಶೀರ್ವಾದ ಕೂಡ ಇರಬೇಕು. ಮತ್ತ ಪ್ರತಿ ಸಾರಿನೂ ಒಂದು ಜಾಗದಾಗ ನಿಂತ್ರಂದ್ರ ಸರಿ ಸುಮಾರು 10 ರಿಂದ 15 ನಿಮಿಷ ನಿಂದಿರ್ತಾರೋ. ಅಲ್ಲಿ ಒಬ್ಬೊಬ್ಬರಾಗಿ ಬಂದ ಅವರದೇ ಆದಂತ ಒಂದು ಗತ್ತಗಳನ್ನ ಬಾರಿಸಿ ಸಾಲಾಗಿ ಮತ್ತೆ ಬರ್ಸ್ಕೋತ ಹೋಗ್ತಾರ. ಮತ್ತು 2ನೇ ದಿನ ಮೆರವಣಿಗೆ ಒಳಗ ದೇವರ ತಗೊಂಡ ಊರೊಳಗೆ ಹಾಸಿ ಬರುವಾಗ ಊರಿನ ಜನರು ನೀರು ಮತ್ತು ಸಕ್ರಿ ಬಾಣ, ಬೆಲ್ಲದ ಬಾಣ, ಅದೇ ರೀತಿ ಮತ್ತು ಉದ್ದಿನ ಕಡ್ಡಿಗಳನ್ನ ದೇವರಿಗೆ ಕೊಡ್ತಾರ. ಈ ಎಲ್ಲಾ 3 ದೇವರುಗಳನ್ನ ಮತ್ತು ಹಂಗ ಡೋಳು ಬರ್ಸುವಂತ ನಮ್ಮ 3 ಸುತ್ತಾಸಿ ಬರ್ಬೇಕಾರ ಬರೋಬ್ಬರಿ 1.5 ತಾಸು ಆಕತಿ. ಆ 1.5 ತಾಸ ಸತತವಾಗಿ ಎಲ್ಲರೂ ಸುತ್ತಾಸಿ ದೇವಸ್ಥಾನಕ್ಕೆ ಬಂದ ಮತ್ತ ಅವರದೇ ಆದಂತ ಜಾಗದಲ್ಲಿ ಮತ್ತ ಮೆಟ್ಟ ಊರ್ತಾರ.
ಇನ್ನೊಂದೇನಪ್ಪಾ ಅಂತಂದ್ರೆ ಊರು ಸುತ್ತು ಆಯೋಗ ಬರುವಂತ ಎಲ್ಲಾ ದೇವರುಗಳಿಗೆ ಅಲ್ಲಿ ಹೋಗಿ ದೇವರ ಉಗ ಹರಿಸಿ ಆನಂತರ ಮುಂದೆ ಹೋಗ್ತಾರೆ. ಅಂತೂ ಇಂತೂ ನಾವು ಫೈನಲಿ ಊರೆಲ್ಲ ಸುತ್ತಾಕಿ ವಾಪಸ್ ದೇವಸ್ಥಾನ ಹತ್ರ ಬಂದಿವು. ಇವಾಗ ಮಾಡಿರುವಂತ ಪ್ರಸಾದ ಒಳಗ ಕೈ ಎತ್ತಿ ಭಂಡಾರ ಹಾಕ್ತಾರ. ಫೈನಲಿ ಊರೆಲ್ಲ ಸುತ್ತಾಸಿ ಕೊನೆಗೂ ನಾವು ದೇವಸ್ಥಾನದ ಒಳಗೆ ಬಂದೆವು. ಇನ್ನ ಎಲ್ಲಾ ದೇವರುಗಳನ್ನ ಅವ್ರವ್ರ ಸ್ಥಾನಕ್ಕಿಟ್ಟ ಮತ್ತು ಮಧ್ಯಾಹ್ನದ ಊಟದ ತಯಾರಿತಿ ಹಂಗ ಡೋಳಿನ ಪದವನ್ನು ಇನ್ನೇನು ಚಲ ಆಕಾವು. ನಿಮಗೆ ಹೇಳಿದ್ನೆಲ್ಲ ಬೋತಾಳ ಸಿದ್ದನ ಯಾಕ ಅಮೋಘ ಸಿದ್ದನ ಮುಂದೆ ಕೂರಿಸ್ತಾರೆ ಅಂತ ಅದ್ರ ಬಗ್ಗೆ ಮಾಹಿತಿ ಕೇಳೋನು ಬರ್ರಿ. ಈಗ ಅಮೋಘ ಸಿದ್ದನ ಮುಂದೆ ಎಲ್ಲಾ ದೇವ್ರ ಮುಂದೆ ಬೋತಾಳ ಸಿದ್ಧ ಇರ್ತಾನ್ರಿ. ಯಾವ ಕಾರಣಕ್ಕೆ ಬೋತಾಳ ಸಿದ್ದನ ಇಡ್ತಾರ್ರಿ? ಅವರು ಅಮೋಘ ಸಿದ್ಧ ಗುರುವಿನ ಮಾಡಿಕೊಂಡು ಕೈಲಾಸದ ಗುರು ಸೇವೆಗೆ ಹೊಂಟಾಗ ಭೂತಾಳಿ ಸಿದ್ಧಗೆ ಪಾರ್ವತಿ ಹೇಳಿದ್ಳು ಏನಂತ, ಇಲ್ಲ ಅವನೇನು ಅವನ ಭಕ್ತಿ ಹಾನಿ ಮಾಡೋ ಸಲುವಾಗಿ ನೀ ಅವನು ಬಿಡಬೇಡಿ ಕಡೆ ಅಂತ ಹೇಳಿ ಆಗ ಇವನು ಭೂತಾಳಿ ಸಿದ್ಧ ಉಕ್ಕಿನ ಟೊನ್ಪಿತ್ತು ಒಂದು ಕಡಿವಾಗಿಲ್ಲದಾಗಿ ಇವನು ಕಾವಲಿಕ್ಕಿದ್ರೆ ರಾಕ್ಷಿ ಮಗ ಇವ ರಾಕ್ಷಿ ವಂಶ ಆಚಿಂದ ಅದು ಏನು ಉಕ್ಕಿನ ಟೊನ್ಪಿ ಹಿಡಿದ ಅವ ಎತ್ತಿ ಇದನ್ನು ಮಾಡೋ ಟೈಮ್ದಾಗ ಕಾಲಕ್ಕೆ ಟೊನ್ಪಿ ಹಂಗೆ ನಿಂದ್ರಣ ನಾನು ನಿನ್ನ ಶಿಷ್ಯ ಹಾಕನು ನನ್ನ ಶಿಷ್ಯನ ಮಾಡ್ಕೊ ಅಂದ. ಅಮೋಘ ಸಿದ್ಧಿ ಹೇಳಿದ ಅವಾಗ, ನಾ ಗುರುವಿನ ಸೇವಾ ಮುಗಿಸ್ಕೊಂಡು ಗುರುವಿನ ಕರ್ಕೊಂಡು ನಾ ಹೋಗೋ ಮುಂದೆ ನಿನ್ನ ಕರ್ಕೊಂಡು ಹೊಕ್ಕಣ ಹೊರತಾಗಿ ಈಗ ನಾವು ನೀ ಇಲ್ಲೇ ಇರತ್ತೆ ಹೇಳಿ ಹಾಗೆ ಹೇಳಿ ಏನಂದ, ನಾವು ಹೋಗಂದಲ್ಲಿ ಹೋಗೋದು ಬಾ ಅಂದಲ್ಲಿ ಬರೋದು, ನಾ ಇಟ್ಟಂಗೆ ಇರಬೇಕು ಕೊಟ್ಟದ್ದು ತಿನ್ಬೇಕು, ಹೋಗಂದಲ್ಲಿ ಹೋಗೋದು ಬಾ ಅಂದಲ್ಲಿ ಬರೋದು, ಆ ಟೈಪ್ ಇದ್ದರೆ ನಾನು ಶಿಷ್ಯ ನೀ ಇರಲಿಲ್ಲ ಅಂದ್ರೆ ಬ್ಯಾಡ ಅಂದ. ಆ ಟೈಪ್ ಅವ್ನು ದುಡ್ಕೊತ ಬಂದಾನು, ಅವ್ನು ಬರೋ ಮುಂದೆ ಅವ್ನು ಹಿಂಬಾಲ ಬಂದಾನು ಕೈಲಾಸದಿಂದ. ಈ ರೀತಿಯಾಗಿ ಅವನ ಶಿಷ್ಯ ಹಾಂ ಈಗಾದರೂ ಅವ್ರ ಮಠಮಣಿಗೆಲ್ಲ ಅವ್ರು 1700 ಮಠಮಣಿ ಅದಾವೆ. ಆ ಮಠಮಣಿಗೆಲ್ಲ ಇವು ಒಬ್ಬ ಶಿಷ್ಯ, ಗುರು ಸೋಮಲಿಂಗ ಒಬ್ಬ ಗುರು, ಅಣ್ಣಗೊಬ್ಬಗೂ ಬೇರೆ ಗುರು, ತಮ್ಮಗೊಬ್ಬಗೆ ಬೇರೆ ಇಲ್ಲ. ಅವ ಒಬ್ಬ ಸೋಮಲಿಂಗ ಒಬ್ಬ ಅವ್ರಿಗೆ ಗುರುಗಳು, ಇವು ಶಿಷ್ಯ ಇವು ಭೂತಾಳಿಸಿದ್ವಿ ಒಬ್ಬ ಅವ್ರ ಮಠಮಣಿಗೆಲ್ಲ. ಕೇಳಿದ್ರಲ್ಲ ಗೈಸ್, ಯಾಕ ಅಮೋಕ್ಷದ ದೇವಸ್ಥಾನ ಮುಂದೆ ಬೋತಾಳಿಸಿದ್ದ ಇರ್ತಾನಂತ? ಯಾಕಂದ್ರೆ ಅವನ ಪಟ್ಟ ಶಿಷ್ಯ ಆದ ಕಾರಣದಿಂದ ಬೋತಾಳಿಸಿದ್ದ ಅವನ ಗುಡಿ ಮುಂದೆ ಇರ್ತಾನು. ಈಗ ಎಲ್ಲಾ ದೇವರುಗಳನ್ನ ಫೈನಲಿ ತಂದ ದೇವಸ್ಥಾನದಾಗ ಇಟ್ಟಾರು. ಇನ್ನು ಮುಂದಿನ ಕಾರ್ಯಕ್ರಮ ಏನಪ್ಪಾ ಅಂತಂದ್ರ ಡೋಳಿನ ಪದಗಳು ಇರ್ತಾವು. 2 ಊರಿನ ಡೋಳಿನ ಪದಗಳು ಯಾವ ರೀತಿ ಹಾಡ್ತಾರ ತೋರಿಸ್ತೀನಿ ಬರ್ರಿ. ಮಾಡಿ ಯಾರು ಗುಲಾಲ್ ಹಚ್ಕೋಬೇಡ್ರಿ, ಚುರ್ಮುರಿ ಹಂಚಬೇಡ, ಕುರ್ಕುರಿ ಹಾಕೋಬೇಡ, ಬಲೂನ್ ಹಾಕೋಬೇಡ ಅಂತ ನಿರ್ಣಯ ಮಾಡ್ಯಾರ. ಆದ್ರ ಅಭಿಮಾನಿಗಳು ತೆಕ್ಕಿ ಬಡ್ದು ಹಾಕ್ಯಾರ. ನಾವೇನೇ ಒದ್ದಾಡ್ರಿ ಇಲ್ಲಿ. ಮತ್ತೆ ಇಲ್ಲಿ ನೋಡ್ಬೋದು ಈ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಪೂಜ್ಯರಾದಂಥ ಶ್ರೀ ಹರ್ಷಾನಂದ ಅಪ್ಪರು, ಶ್ರೀ ಕೃಷ್ಣಯ್ಯ ಸ್ವಾಮಿಗಳು ಮತ್ತು ಶ್ರೀ ದುಂಡಯ್ಯ ಸ್ವಾಮಿಗಳು ಸೇರಿ ಬಂದಾರ. ಗೈಸ್ ನಾವೀಗ ಪ್ರಸಾದ ಮಾಡಕ್ ಬಂದೀವಿ. ಪ್ರಸಾದಕ್ಕೆ ಹಾಲುಗ್ಗಿ, ಬದ್ನಿಕಾಯಿ ಪಲ್ಯ ಮತ್ತು ಅನ್ನ ಸಾಂಬಾರ ತಯಾರಿ ಮಾಡ್ಯಾರು. ಹಂಗ ನಮ್ಮ ಹುಡುಗರು ಭಾಳ ಬಿರ್ಸಿಲೇನೋ ಓಡಾಡತ್ತಾರು ಜಾತ್ರೆಯಾಗ ನೋಡ್ರಿ. ಇಲ್ಲಿ ಜಾಲಿ ಎಲ್ಲ ಜಾಲಿ ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಫೈನಲಿ ಟೈಮ್ ಈಗ 5:30 ಆಗೈತಿ. ಜಾತ್ರೆ ಮುಕ್ತಾಯ ಐತಿ ಸತತ 2 ದಿನ ಕಾಲ. ಇನ್ನ ಬೇರೆ ಊರಿಂದ ಬಂದಂತ ದೇವ್ರಗಳನ್ನ ಮತ್ತು ಭಕ್ತಾದಿಗಳನ್ನ ಕಳಿಸ್ಕೊಡುವಂತ ಸಮಯ. ಇಲ್ಲಿ ನೋಡ್ಬೋದು ಅವ್ರವ್ರ ಊರಿನ ಪಾಲ್ಕಿ ಮತ್ತು ಚೌಕಿಗಳನ್ನ ಎತ್ಕೊಂಡ ಸಿದ್ಧತೆಯಾಗ ನಿಂತಾರ. ಹಂಗ ನಮ್ಮ ಊರಿನ ಪಾಲ್ಕಿ ಮತ್ತು ಚೌಕಿಗಳನ್ನ ಎತ್ಕೊಂಡ್ ನಿಂತಾರ. ಕೊನೆಯದಾಗಿ ಎಲ್ಲಾ ದೇವ್ರಗಳನ್ನ ಭೇಟಿ ಮಾಡಿ ಕಳಿಸ್ಕೊಡುವಂತ ಸಮಯ ಈಗ. ಇಲ್ಲಿ ನೋಡ್ಬೋದು ಕೊನೆಯದಾಗಿ ನಮ್ಮೂರ ಅಮೋಘ ಸಿದ್ಧಗ ಭೇಟಿಯಾಗಿ ಅವ್ರವ್ರ ಊರಿಗೆ ಅವರು ಟ್ರ್ಯಾಕ್ಟರ್ ಹತ್ತಿ ಹೋಗ್ಬಿಡ್ತಾರ. ಇನ್ನ ಈ ಜಾತ್ರೆ ಮುಕ್ತಾಯ ಆಕತಿ. ಗಾಯ್ಸ್ ಅಂತೂ ಇಂತೂ ನಮ್ಮೂರ ಅಮೋಘ ಸಿದ್ದೇಶ್ವರ ಜಾತ್ರೆ ಭಾರಿ ವಿಜೃಂಭಣೆಯಿಂದ ಆಯಿತು. ಎಲ್ಲರೂ ಊಟ ದೇವಸ್ಥಾನ, ಇಡೀ ಊರು ತುಂಬ ಊಟ ದೇವಸ್ಥಾನ ಇತ್ತು. ಸರಿ ಸುಮಾರು 1 ಕ್ವಿಂಟಲ ಹುಗ್ಗಿ ಮಾಡಿದ್ರು, ಅನ್ನ ಸಾಂಬಾರ ಎಲ್ಲ ರೀತಿ ಒಳ್ಳೆ ರೀತಿ ಊಟ ದೇವಸ್ಥಾನ ಇತ್ತು. ಹಂಗೆ ಬೇರೆ ಊರಿಂದ ಬಂದಂಥ ಭಕ್ತಾದಿಗಳನ್ನ ಈಗಾಗಲೇ ಕಳಿಸ್ಕೊಟ್ಟು ಮತ್ತು ಡೋಳಿನ ಪದ
ಊರ ಮೆರವಣಿಗೆ ಮತ್ತು ಪಲ್ಲಕ್ಕಿ ಸೇವಾ ಭಾರಿ ಅದ್ದೂರಿ ಆಗಿತ್ತು. ಈ ಜಾತ್ರೆ ಬಗ್ಗೆ ನಮ್ಮ ಹುಡುಗರನ್ನ ಅಭಿಪ್ರಾಯ ಕೇಳಂಬರಿ. ಎಲ್ಲರೂ ಬಾಂಡೆ ಸಾಮಾನು ಮೇಟಿಗೆ ಹೆಚ್ಚಾರ ಅವ್ರ ನಟ ಕೇಳಂಬರಿ. ಪರವಾಗಿಲ್ಲ ಸರ್. ಈಗೇನ್ ಸರ್ ಏನ್ರಣ ಅಕ್ಕ ತಂಗಿರ್ಗೆ ಅಣ್ಣ ತಮ್ಮದಿರ್ಗೆ ಅಂದಾತ್ರಿಗೆ ಅಲ್ಲಲ್ಲ ಟ್ಯಾಂಕ್ ಚಿನ್ನ रुको जरा सबर करो मैं गरीब हूँ मैं तारीख हूँ भाई. ಡ್ರೈವಿಂಗ್ ಮಾಡ್ತೀವಿ, ಗಾರೆ ಕೆಲಸ ಮಾಡ್ತೀನಿ. ಇಂಥ ಕೆಲಸ ನಂಗಿಲ್ಲ ಸರ್. ದೇವ್ರು ಕೊಟ್ಟಿದ್ದ ಕೈಯಲ್ಲಿ ಕಸಬೈತೆ ಎಲ್ಲ ಕೆಲಸ ಮಾಡ್ತೀನಿ ಸರ್. ಈಗಾಗಲೇ ನಮ್ಮ ಊರ ಜಾತ್ರೆ ಅದ್ದೂರಿಯಾಗಿ ಮುಗ್ದೈತಿ. ಇಲ್ಲಿ ನಮ್ಮ ಹುಡುಗ ಓಡಾಡಿ ಭಾರಿ ದನದಾವು ಭಾಳ ಕೆಟ್ಟ ಓಡಾಡ್ಯಾರು. ಅವ್ರನ್ನ ಮಾತಾಡ್ಸೋಂಬರಿ ಜಾತ್ರೆ ಹೆಂಗತ್ ಕೇಳಂಬರಿ. ಕಡಕಿ ಬಾಬಾ ಏನಂತ ಹೇಳ. ಕಡಕಿ ಬಾಬಾ ಅನ್ಬೇಡ್ರಿ, ಜಾತ್ರೆ ತಿಂಡಿಲಿ ಆಗೈತಿ. ಮುಂದೆ ಅಟ್ಟು ಮುಗಿಸಿದ್ವು ಜಾತ್ರೆ. ಜೋಡ್ನ ಆಟೋಮ್ಯಾಟಿಕ್ ಹಚ್ಚಾತು. ಇನ್ನೊಂದು 2 ಬಾಂಡೆ ಅದಾವು. ಅವನ ಟೋದ ಇಟ್ಟು ಎಲ್ಲಿಟ್ಟು ಬರ್ತಿ ಸದಾಶಿವ ಗುಡಿಯಾಗ. ಅದ್ಯಾಕ ಇಲ್ಲಿ ಪರಾಯರದಾರು ಪರಾಯರ ಕೇಳೋ ಜಾತ್ರೆ ಹಂಗತೈತಿ. ಜಾತ್ರೆ ನಿನ್ನ ಹಿಡ್ದು ಆಗ್ತೈತಿ. ಆದ್ರೆ ನಿನ್ನ ಹಿಡ್ದು ಹೊಳೆ ಭಂಡಾರ ಹಚ್ಚಾಕ್ತಾರ. 3 ಸೋಡ್ ಎರಿಬ್ಯಾದ್ರು ಹೊಳೆ ಭಂಡಾರ. ಹೊಳೆ ಹೆಂಗ ಹಚ್ಚೋದು ಒಂದ ಸಲ ಇರ್ತೈತಿ ಅವ. ಜಾತ್ರೆ ಹೆಂಗತ್ತು? ಜಾತ್ರೆ ವರ್ಷ ಭಾಳ ಚಲೋ ಆಗೈತಿ. ಚಲೋ ಆಗೈತಲ್ಲ. ಆತು ಅಲ್ಲ ಹಂಗಾತು ನೀ ಹೇಳ್ಬೇಕಂದ್ರ ನೀ ಹೇಳ ಎಬ್ಡಿ ನಾಮ್ದೇನೆ ಹೇಳ್ತಿ. ಹಂಗ ಹೇಳಿ ನಂಬರ್ ಒನ್ ಜಾತ್ರೆ ವರ್ಷ ಹಿಂಗ ಮಾಡ್ಕೊತ ಹೋಗುದು. ನೀನು ಯಾರು ಹೋಗಂದ್ರ ಬರ್ಬೇಕಿಲ್ಲ. 8 ವರ್ಷ ಹೆಂಗ್ ಮಾಡ್ಕೊತ ಹೋಗಂದ್ರ ನೀವು ಬಿಟ್ಟು ಮುಂದೆ ಹೋಗುದು ಭಂಡಾರ ಇಲ್ಲ ಟುಕುಡಿ ಮಾಡುದು ಚಂದಂಗ್ ಮಾಡುದು. और अभी तो रुको, क्लाइमैक्स अभी बाकी. ಹೆಂಗ್ ಚಾಲು ಮಾಡಿದ್ರಿ? ಮಾತಾಡ ಚಾಲು ಮಾಡ್ರಿ. ಚಲೋ ಆಗೈತಿ ಮಾತಾಡ. ಜಾತ್ರೆ ಫಸ್ಟ್ ಕ್ಲಾಸ್ ಆತು. 2 ದೇವ್ರ ಕಟ್ಸಿದ್ವು, ಹಾಲುಗಿ ಅನಸರ ಮಾಡಿದ್ವು, ಮೂರ್ತಿ ಅಂತ ಕುಣಿಸಿದ್ವು. ಜಾತ್ರೆ ಫಸ್ಟ್ ಕ್ಲಾಸ್ ಆತು. ವರ್ಷ ಹೆಂಗ ಮಾಡ್ಕೊತ ಹೋಗ್ತೀವಿ. ತುಂಬಾ ಥ್ಯಾಂಕ್ಸ್. ತುಂಬಾ ಹೋಗು ಫೈನಲಿ ಜಾತ್ರೆಯಾಗ ಓಡಾಡಿದಂತ ಎಲ್ಲ ಹುಡುಗರು ಮಿರಿಂಡ ಮತ್ತು ಸೇವನ ತಂದರು. ಎಲ್ಲರೂ ಫುಲ್ ಖುಷಿ. ಓಡಾಡಿದವ್ರಿಗೆ ಸೇವನಪ್ಪ ಮಿರಿಂಡ, ಹುಡುಗರಿಗೆ ಲಾಸ್ಟ್ ಎಲ್ಲ ಬಾಂಡೆ ಸಾಮಾನು ಮೇಟಿ ಹೆಚ್ಚಿ ಬಂದ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ ಕರುಣೆ ಇಲ್ಲ. ನೋಡಿ ನೀವು ಬಾಟ್ಲಿ ನಡ್ಕೊಂಡು ಕೂತಾನು. ಏನ್ ಹೇಳೋಣ ಹೆಂಗತ್ ನಮ್ಮ ಊರ್ ಜಾತ್ರೆ ಅದ್ರ ಬಗ್ಗೆ ಸ್ವಲ್ಪ. ದೋಸ್ತ ಅಂದ್ರ ಒಂದ್ ದೋಸ್ತರ ಬಗ್ಗೆ ಹೇಳಕ್ ಬರ್ತೈತಿ. ಮತ್ತೆ ಹೆಂಗ ಇಲ್ಲಿ ನಮ್ಮ ದೋಸ್ತರದಾರು ನಮ್ಮ ದೋಸ್ತರನ್ನ ಕೇಳಂಬರಿ ಹೆಂಗ ಜಾತ್ರೆ. ಅಲ್ರಿ ಜಾತ್ರೆ ಮಹೋತ್ಸವ ಅಂದ್ರೆ ಹೆಂಗೈತಿ ಅಂದ್ರ ಎಲ್ಲ ನಮ್ದು ಭೂತಾಸಿದ್ದಿಂದ ಮೂರ್ತಿ ಪ್ರತಿಷ್ಠಾಪನೆ ಆಯ್ತು. ಎಲ್ಲ ಚಲೋ ಆಗೈತಿ. ಚಲೋ ಆದ ಕಾರಣ ಏನೈತಿ ಅಂದ್ರ ದೋಸ್ತರೊಟ್ರು ಒಟ್ಟು ಹಿರಿಯರು ಕೂಡಿ ಎಲ್ಲಾರು ಏನು ಅನ್ಕೊಂಡಾರಂದ್ರ 3 ವರ್ಷಕ್ಕೊಮ್ಮೆ ಮಾಡೋದಂದ್ರ ಭಾಳ ವಿಜೃಂಭಣೆಯಿಂದ ಆಕೈತಿ ಅಂತ ಹೇಳಿ ಎಲ್ಲಾರು ಅನ್ಕೊಂಡಾರು. ಹುಡುಗರು ಎಲ್ಲ ಇನ್ನು ಮುಂದಾದ್ರು 3 ವರ್ಷಕ್ಕೊಮ್ಮೆ ಇಟ್ಕೊಂಡು ವರ್ಷಕ್ಕೊಮ್ಮೆ ಆದ್ರೆ ಭಾಳ ಗೋಳ್ ಆಕೈತಿ ಅನ್ನೋದು ಮಾರ್ಕ್ಸ್ ತಿಳಿಸ್ಕೊಟ್ಟಾನ. 3 ವರ್ಷಕ್ಕೊಮ್ಮೆ ಆದ್ರೆ ಭಾಳ ವಿಜೃಂಭಣೆಯಿಂದ ಆಕೈತಿ ಅಂತ ಹೇಳಿ ದೋಸ್ತರಾಗಲಿ ಹಿರಿಯರಾಗಲಿ ಎಲ್ಲರೂ ಅನ್ಕಂಪನಿಯಿಂದ ಇದೊಂದು ಚಲೋ ಆಕೈತಿ ಮಾಡಿವನು. ನಮ್ಮೂರಾಗ ಜಾತ್ರೆ ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷ ತುಂಬ ಮನಾಡ ಅದ್ದೂರಿಯಾಗಿ ಆಯ್ತು. ನಮ್ಮೂರ ಜಾತ್ರೆ ನಾಯಿರ್ತಿಂದ ಪಲ್ಲಕ್ಕಿ ಸೇವೆ ಇರ್ತೈತಿ. ಪಲ್ಲಕ್ಕಿ ಸೇವೆ ಇದ್ದಾಗ ಮಳೆ ಬಂದ್ರೂ ಪಲ್ಲಕ್ಕಿ ಸೇವೆ ಬಿಡಬಾರ್ದತ್ತೆ. ಹುಡುಗು ಭಾಳ ಮಳೆಯಾಗ ತೋರ್ಸ್ಕೊಂಡು ಆಯ್ತು. ಪಲ್ಲಕ್ಕಿ ಸೇವೆ ಎಲ್ಲ ದೇವರೆಲ್ಲ ಮೆಟ್ಟಿಗೆ ಹಚ್ಚಿ ಎಲ್ಲ ಈ ಸಲ ಜಾತ್ರೆ ಎಲ್ಲ ಅನುಕೂಲ ಮಾಡ್ಯಾರು. ದೇವ್ರು ನಮಗೆಲ್ಲ ಅನುಕೂಲ ಇಲ್ಲಿ ಅಂತೇಳಿ ಈ ವರ್ಷ ಒಟ್ಟರು ಹಿರಿಯರು ಕೂಡಿ 3 ವರ್ಷಕ್ಕೊಮ್ಮೆ ಜಾತ್ರೆ ಮಾಡೋಣ ಅಂತೇಳಿ ಮಾತಾಡ್ಕೊಂಡಾರ. ಈ ಸಲ ಇನ್ನು 3 ವರ್ಷಕ್ಕೊಮ್ಮೆ ಜಾತ್ರೆ ಅಂತ ನಮ್ಮ ಊರು ಹಿರಿಯರು ಮಾತಾಡೋರು.
ಇನ್ನು 3 ವರ್ಷ ಜಾತ್ರೆ ಅಂತ ವರ್ಷ ಮಾಡೋಕ್ಕಿಂತ ಅವಳು ದಂಡಿದ ಮಾಡೋದು ಜಾತ್ರೆ ಅವಳ ಜಾಂಡಿದನ ಹಾಕಿನ ನೋಡೋಕ್ರಿ ಇದನ್ನ ವಿಡಿಯೋ DJ ಅದು ಹಚ್ಚಿ ಅವಳು ಕುಣಿದಾಡಿಕಿನ ಜಿಗಿದಾಡಿ. ಈಗ ಇಲ್ಲಿ ನಮ್ಮ ಊರಿನ ಬ್ರದರ್ಸ್ ಅದಾರು, ಅವ್ರನ್ನೂ ಕೇಳೋಣ ನಮ್ಮ ಊರು ಜಾತ್ರೆ ಹೆಂಗಾಯ್ತು, ಯಾವ ರೀತಿ ಆತಂತೇಳಿ ಅವ್ರ ಅನಿಸಿಕೆ ಏನೇನು ಹೇಳ್ತಾರೋ ಹೇಳ ಉಮೇಶ್. ನೋಡ್ರಿ, ಪ್ರತಿ ವರ್ಷಕ್ಕಿಂತ ಈ ವರ್ಷ ಜಾತ್ರೆ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡೋದಿತ್ತು. ಪ್ರತಿಷ್ಠಾಪನೆ ಆಯ್ತು, ಎಲ್ಲ ಮಾಡಿದ್ವು. ದೇವರ ಬೇರೆ ಬೇರೆ ಊರಿಂದ ದೇವರು ಬಂದಿದ್ದು. ಯಾವ ಊರು ಬಂದು ಅಲ್ವಾಳ್ದು ದೇವರ, ಲಿಂಗನೂರ 2 ಪಾಲ್ಕಿ ಬಂದಿದ್ದು. ಅನ್ನ ಪ್ರಸಾದ ದೇವರಿಗೆ ಕಾಡುವ ಬಾನ ಅನ್ನ ಅದು ಮಾಡಿದ ಎಲ್ಲ ಪ್ರಸಾದ ಮಾಡಿದರು. ಎಲ್ಲರಿಗೆ ಪದ್ಧಸರಿ ಪ್ರಸಾದ ಆಯ್ತು. ಎಲ್ಲ ಜಾತ್ರೆ ಪದ್ಧಸರಿ ಆಗೈತಿ, ಚಲೋ ತಂಗಿ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಜಾತ್ರೆ ಫುಲ್ ಜೋರಾಗೈತಿ. ಇನ್ನೊಂದು 2 ಮಾತಾಡಿ. ಜಾತ್ರೆ ಚಲೋ ಆಗೈತ್ರಿ ಎಲ್ಲ ಜಾತ್ರೆ ಚಲೋ ಐತಿ. ಜಾತ್ರೆ ಅನ್ಕ ಪ್ರತಿ ವರ್ಷಕ್ಕಿಂತ ಈ ಸಲ ಅನ್ಕ ಚಲೋ ಆಗೈತ್ರಿ. ಏನು ಹೇಳು ಜಾತ್ರೆ ಚಲೋ ಆಯ್ತು. ಯಾವ್ದು ಜಗಳ ಆಗ್ಲಿಲ್ಲ, ಗಲಭೆ ಆಗ್ಲಿಲ್ಲ. ಮತ್ ಮಳಿ ಒಂದು ಭಾಳ ಆತು. ನಿನ್ನೆ ಪಾಲಿಗೆ ಬಂದಿದ್ದು ಮಳಿ ಅಟ್ ಹತ್ತಿತ್ತು, ರಾತ್ರಿ ಅಟ್ ತೊಂದರೆ ಆತು. ಇವತ್ತೆಲ್ಲ ಅನುಕೂಲ ಆಗೈತಿ, ಬರು ಬಿದ್ದಿತ್ತು, ಮಳಿ ಆಗ್ಲಿಲ್ಲ ಇವತ್ತ. ಇನ್ನು ಸಂಜೆಗೆ ಆಗ್ಲಿ ನಡೀತೈತಿ. ಹಾಡೋಣಿಕೆ ಎಲ್ಲ ತಿಂಡಿ ಮ್ಯಾಗ ಹೆಡ್ರು, ಆದ್ರೂ ತಿಂಡಿಲೇ ಅದು. ಫಂಕ್ಷನ್ ತಿಂಡಿಲೇ ಆತು. ಜಾತ್ರೆ ಎಲ್ಲ ಕಡಕ್ ಆತು. ಅಗದಿ ಎಲ್ಲ ನಾಡಿನ ಭಕ್ತರು ಬಂದ ದೇವರದನ್ನು ಎಲ್ಲ ಸರಿಯಾಗಿ ಜಾತ್ರೆಯನ್ನು ಮಾಡಿ ಎಲ್ಲರಿಗೂ ಅನ್ನ ಪ್ರಸಾದವನ್ನು ಮಾಡಿಸಿ ಅಗದಿ ಎಲ್ಲ ಡೊಳ್ಳಿನವರು, ದಿಮ್ಮಿನವರು, ಹಾಡುಣಿಕೆಯವರು, ಗಾಯನದವರು ಎಲ್ಲರೂ ಬಂದ ಚಂದ ದೇವರದ ಮೂರ್ತಿಯನ್ನು ಭೂತಾಳಿಸಿದ್ದಂಥ ಸ್ಥಾಪನವನ್ನು ಮಾಡಿ ಅಗದಿ ಉತ್ತಮವಾಗಿ ಜಾತ್ರೆಯನ್ನು ಎಲ್ಲರೂ ಹಿರಿಯರು ಭಕ್ತಾದಿಗಳು ಎಲ್ಲರೂ ಕೂಡಿಕೆಸಿಂದ ಜಾತ್ರೆ ಮಾಡಿದ್ದಕ್ಕೆ ಎಲ್ಲರೂ ಮನಸ್ಸು ಶಾಂತವಾಗಿ ಎಲ್ಲ ದೇವರ ಕಾರ್ಯಗಳು ಮಾಡಿ ಕೇಸಿಂದ್ರಿ ಅನ್ನ ಪ್ರಸಾದದು ಎಲ್ಲರಿಗೂ ಸರಿಯಾಗಿ ಮಾಡಿಸಿ ಅಗದಿ ಜಾತ್ರೆ ಚಂದ ಮಾಡಿ ಕೇಸಿಂದ ಅಟ್ರು ಭಕ್ತಾದಿಗಳು ಶಾಂತವಾಗಿ ಕೂತಿದ್ದಾರೆ. ಇನ್ನು ಏನು ಇದ್ರೊಳಗೆ ಬ್ಯಾತ್ರಿ ಎಲ್ಲ ದೇವರನು ಕರಿಯರದು ಅವ್ರವ್ರ ಊರಿಗೆ ಕಳಿಸಿರಿ. ಹಾಡುಣಿಕೆ ಅವ್ರನ್ನ ಅವರ ಖುಷಿ ಅದು ಕೊಟ್ಟು ಕಳಿಸಿದ್ದಾರೆ. ಇದಕ್ಕೆ ಎಲ್ಲರೂ ಹುಡುಗರದು, ಎಲ್ಲರದು, ರೈತ ಬಾಂಧವ್ರದ್ದು ಎಲ್ಲರದು ಆಶೀರ್ವಾದ ನಮ್ಮ ಮ್ಯಾಗ ಅಟ್ರು ದೇವ್ರ ಕೃಪಾದಿಂತರ ಜಾತ್ರೆ ಮುಗಿಸಿದ್ದೀವಿ ರೀ. ನಾನು 2 ಮಾತುಗಳನ್ನು ಚಾಂದಂಗೆ ಅಡ್ಡಾಡೀನಿ, ಚಾಂದಂಗೆ ಜಾತ್ರೆ ಮಾಡೀನಿ, ಚಾಂದಂಗೆ ಅಡ್ಡಾಡೀನಿ. ಈ ನನ್ನ ಮಕ್ಕಳು ಒಂದೊಂದಲ್ಲ ಭೂತಾಶದನ್ನ ಒಂದು ಬೇರೆ ಹಾಕ್ಯಾರು. ಅರೆ ನೀ ಹಬ್ಬ ಅಮೋಕ್ಷಿದ್ದೇಶ್ವರ ಜಾತ್ರೆ ಹ್ಞೂ ಹುಲ್ಲೇಳ್ರಿ. और अभी तो रुको. ಗೈಸ್ ನೋಡ್ರಲ್ಲ, ಇಟ್ಟೋತಕ ನಮ್ಮ ಊರು ಜಾತ್ರೆ 2 ದಿನಗಳ ಕಾಲ ಯಾವ ರೀತಿ ನಡೀತು ಅಂತೇಳಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಮುಂದಿನ ನೋಡಿದಾಗ ಸಿಗ್ತಾನೆ ತಿಳ್ಕೊತಾ. ಟಾಟಾ, ಬೈ ಬೈ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.